ಎಲ್ ನೀನೋ ಬಗ್ಗೆ ಮಾತನಾಡುವಂಥದ್ದಿದೆ. ಯಾವ ಎಲ್ ನೀನೋ ಕಾರಣಕ್ಕಾಗಿ ಭಾರತದ ವಿವಿಧ ಭಾಗಗಳಿಗೆ ಮಳೆಯ ಪ್ರಮಾಣ ಕುಸಿತ ಆಗ್ತಾ ಇದೆ. ಮುಂಗಾರು ಮಳೆ ಬರ್ತಾ ಇಲ್ಲ. ರೈತರು ಮಳೆ ಬರುತ್ತೆ, ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅಂತ ತಲೆ ಮೇಲೆ ಕೈಕಟ್ಟೆಲ್ಲ ಕೂತಿದ್ದಾರೆ. ಇದೀಗ ಆ ಎಲ್ ನೀನೋ ಮತ್ತಷ್ಟು ಪ್ರಭಾವವನ್ನು ಪಡೆದುಕೊಂಡಿದೆ ಅಂತ ಕೆಲವೊಂದಿಷ್ಟು ವರದಿಗಳು ಬರ್ತಾ ಇದೆ. ಆ ಎಲ್ ನೀನೋ ಗಾಡ್ಜಿಲ್ಲಾ ರೂಪವನ್ನು ತಾಳ್ತಾ ಇದೆ. ಆ ಮುಖಾಂತರ 146 ವರ್ಷಗಳಲ್ಲೇ ಮೊಟ್ಟ ಮೊದಲ ಬಾರಿಗೆ ಜೂನ್ ತಿಂಗಳಲ್ಲಿ ಇಂಥದ್ದೊಂದು ಒಣ ಹವೆಯನ್ನು ಭಾರತ ಎದುರಿಸ್ತಾ ಇದೆ ಅಂತ ಸುದ್ದಿಗಳು ಬರ್ತಾ ಇರೋದು. ಹಾಗಾದರೆ ಏನು ಬೆಳವಣಿಗೆ ಆಯಿತು? ಬೇರೆ ಬೇರೆ ಉಪಗ್ರಹಗಳು ಅಲ್ಲಿಯ ಚಿತ್ರಗಳನ್ನು ತೆಗೆದುಕೊಂಡು ಬಂದು ಎಲ್ ನೀನೋದ ಪರಿಪ್ರಮಾಣತೆ ಹೆಂಗಿದೆ, ಏನು ಎತ್ತ ಅಂತ ಹೇಳ್ತಾ ಇದ್ದಾರೆ. ನಾವು 97ರಲ್ಲಿ ಆದಂತಹ ಗಾಡ್ಜಿಲ್ಲಾ ಎಲ್ ನೀನೋಕ್ಕೆ 2026 ಒನ್ಸ್ ಅಗೇನ್ ಸಾಕ್ಷಿಯಾಗುತ್ತಾ? ಕರ್ನಾಟಕದಲ್ಲಿ ಏನು ಅಲರ್ಟ್ ಇದೆ, ಎಲ್ಲಿ ಮಳೆ ಆಗುವಂಥ ಸಾಧ್ಯತೆಗಳಿದೆ, ಡೀಟೇಲ್ಸ್ ನೋಡ್ತಾ ಹೋಗೋಣ. ನಾಸಾ ಸೆರೆ ಹಿಡಿದ ಆತಂಕಕಾರಿ ಚಿತ್ರ ಇದು. ಒಂದು ಆತಂಕಕಾರಿ ಚಿತ್ರವನ್ನು ಸೆರೆ ಹಿಡಿದಿದೆ. ಪೆಸಿಫಿಕ್ ಸಾಗರದಲ್ಲಿ ಎಲ್ ನೀನೋ ಭೀಕರ ರೂಪವನ್ನು ಪಡೆದುಕೊಳ್ತಾ ಇದೆ ಅಂತ ಒಂದು ಆಶ್ಚರ್ಯಕರ ವರದಿಯನ್ನು ಈ ಹಿಂದೆ ಅಮೆರಿಕದ ಹವಾಮಾನ ಇಲಾಖೆಯು ಕೂಡ ಇದ್ರ ಬಗ್ಗೆ ವರದಿಯನ್ನು ಕೊಟ್ಟಿತ್ತು. ಭೀಕರ ಆಗ್ತಾ ಇದೆ ಅಂತ. ನಾಸಾದ ಸೆಂಟಿನೆಲ್-6 ಉಪಗ್ರಹದ ಕಣ್ಣಿಗೆ ಉಷ್ಣಾಂಶದ ಭಂಡಾರ ಎಲ್ಲ ಬಿದ್ದಿದೆ. ಈ ಉಷ್ಣಾಂಶ ಹೆಂಗಿದೆ ಅಂತ ನಾವು ನೋಡಿದ್ದೀವಿ. 0.5 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇದ್ದಾಗಲೇ ಅದನ್ನು ನಾವು ಎಲ್ ನೀನೋ ಅಂತ ಕರಿತೀವಿ. ಅದು 2 ಡಿಗ್ರಿ ಸೆಲ್ಸಿಯಸ್ ದಾಟಿದಾಗ ಸೂಪರ್ ಎಲ್ ನೀನೋ ಅಂತ ಕರಿತೀವಿ. ಅಂತಹ ಪರಿಸ್ಥಿತಿ ಆಗಬಹುದು ಅಂತ ನಾಸಾದ ಸೆಂಟಿನಲ್ ಅಮೈಕಲ್ ಫ್ರೈಲಿಚ್ ಉಪಗ್ರಹ ಇದೆಲ್ಲ ಸೆರೆ ಹಿಡಿತು. ಪೆಸಿಫಿಕ್ ಮಹಾಸಾಗರದ ಮಧ್ಯ ಪೂರ್ವ ಸಮಭಾಜಕ ಪ್ರದೇಶ ಬಿಸಿ ನೀರಿಂದ ವಿಪರೀತವಾಗಿ ಕೂಡ್ತಾ ಇದೆ. ಹೀಗಾಗಿ ಸಮುದ್ರ ಮಟ್ಟದಲ್ಲಿ ಏರಿಕೆ ಆಗ್ತಾ ಇದೆ. ಅದು ದಕ್ಷಿಣ ಅಮೆರಿಕದ ಪೇರು, ಕೊಲಂಬಿಯಾ ಕರಾವಳಿ ತೀರ ಅಲ್ಲಿ ಒಂದು 15 ಸೆಂಟಿಮೀಟರ್ ಸಮುದ್ರದ ಮಟ್ಟ ಏರಿಕೆ ಆಗ್ತಾ ಇದೆ. ಕೆಲ್ವಿನ್ ಅಲೆಗಳೆಲ್ಲವೂ ಕೂಡ ಸೃಷ್ಟಿ ಆಗ್ತಾ ಇದೆ. ಅಂದರೆ ಇದನ್ನು ಹೆಂಗೆ ಲೆಕ್ಕಾಚಾರ ಮಾಡ್ತಾರೆ ಅಂತ ಹೇಳಿದ್ರೆ, ಪ್ರತಿ 10 ತಿಂಗಳಿಗೊಮ್ಮೆ ಈ ನಾಸಾದ ಈ ಸೆಂಟಿನಲ್ ಅಮೈಕಲ್ ಫ್ರೈಲಿಟ್ ಉಪಗ್ರಹ ಏನಿದೆ, ಪ್ರತಿ 10 ತಿಂಗಳಿಗೊಮ್ಮೆ ಈ ಭೂಮಿಯಲ್ಲಿರುವಂಥ ಎಲ್ಲ ಸಾಗರಗಳನ್ನು ಕೂಡ ಅಳತೆಯನ್ನು ಮಾಡುತ್ತದೆ. ಆ ಅಳತೆಯ ಮುಖಾಂತರ ಇದೀಗ ಇಂಥದ್ದೊಂದು ಏರಿಕೆ ಅವರು ಸುದ್ದಿಯನ್ನು ಕೊಟ್ಟಿದ್ದಾರೆ. ಪೆಸಿಫಿಕ್ ಮಹಾಸಾಗರ ಬಿಳಿ ಬಣ್ಣ ಮತ್ತು ಕೆಂಪು ಬಣ್ಣಕ್ಕೆಲ್ಲ ತಿರುಗ್ತಾ ಇದೆ ಅಂತೆಲ್ಲ ಹೇಳ್ತಾ ಇರೋದು. ಅಂದರೆ ಯಾವಾಗ ಸಮುದ್ರದಲ್ಲಿ ಸಾಗರದಲ್ಲಿ ನೀರು ಬಿಸಿ ಆಗ್ತಾ ಹೋಗುತ್ತೋ ಅದರ ಪ್ರಮಾಣ ದೊಡ್ಡದಾಗ್ತಾ ಹೋಗುತ್ತೆ. ಹೀಗಾಗಿ ಸಮುದ್ರ ಮಟ್ಟ ಏರಿಕೆ ಆಗುತ್ತೆ. ಅಂತಹ ಪರಿಸ್ಥಿತಿ ಒನ್ಸ್ ಅಗೇನ್ ಇದೀಗ ಆಗ್ತಾ ಇದೆ ಅಂತ. ಅಂದರೆ ಪಶ್ಚಿಮ ಕಡೆಗೆ ಬರ್ತಾ ಇದ್ದಂತಹ ಈ ಮಾರುತಗಳು ಕೂಡ ಅತ್ಯಂತ ದುರ್ಬಲ ಆಗಿದೆ ಅಂತ ನಾಸಾದ ಈ ಉಪಗ್ರಹ ಹೇಳ್ತಾ ಇದೆ. ಹಾಗಾದರೆ ವಿನಾಶಕಾರಿ ಇತಿಹಾಸ ಮರಳು ಕಳಿಸುತ್ತಾ? 1997ರಲ್ಲಿ ಗಾಡ್ಜಿಲ್ಲಾ ಎಲ್ ನೀನೋ ಭೀಕರತೆ ಆಗಿತ್ತು. ಅಂಥದ್ದೇ ಪರಿಸ್ಥಿತಿ ಇವತ್ತು ಬರಬಹುದು ಎನ್ನುವಂಥ ಲೆಕ್ಕಾಚಾರಗಳಿದೆ. ಅವತ್ತು ಮಹಾಪ್ರವಾಹ ಆಗಿತ್ತು, ತೀವ್ರ ಬರಗಾಲದ ಪರಿಸ್ಥಿತಿ ಎಲ್ಲ ಬಂದ್ಬಿಟ್ಟಿತ್ತು. 2026ರಲ್ಲೂ ಕೂಡ ಹಾಗೆ ಆಗ್ಬೋದು ಅಂತ. 1997ರಲ್ಲಿ 26,000 ಕೋಟಿ ರೂಪಾಯಿ ನಷ್ಟ ಆಗಿತ್ತು. 23,000 ಜನ ಮೃತಪಟ್ಟಿದ್ರು. ನಾನು ಅವಾಗಲೇ ಹೇಳಿದೆ, 2 ಡಿಗ್ರಿ ಸೆಲ್ಸಿಯಸ್ ದಾಟಿದರೆ ಸೂಪರ್ ಎಲ್ ನೀನೋ ಅಂತ ಕರಿತೀವಿ. 0.5 ಡಿಗ್ರಿ ಸೆಲ್ಸಿಯಸ್ ದಾಟಿದರೆ ಅದನ್ನು ಎಲ್ ನೀನೋ ಅಂತೀವಿ ಅಂತ. 97ರಲ್ಲಿ 3.5 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಆಗಿತ್ತು ಅಂತ. ಒನ್ಸ್ ಅಗೇನ್ ಅಂಥ ಪರಿಸ್ಥಿತಿ ಆಗ್ಬೋದು. 2026 ಜಾಗತಿಕವಾಗಿ ಅಥವಾ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಅತಿ ಹೆಚ್ಚು ತಾಪಮಾನವನ್ನು ಹೊಂದಿರುವಂಥ ವರ್ಷ ಆಗ್ಬೋದು ಅಂತ ಲೆಕ್ಕಾಚಾರ ಹಾಕ್ತಿದ್ದಾರೆ. ದಕ್ಷಿಣ ಅಮೆರಿಕಾದಲ್ಲಿ ಪ್ರಳಯ ಆಗಿತ್ತು. ಕ್ಯಾಲಿಫೋರ್ನಿಯಾದಲ್ಲಿ ಸರಣಿ ಚಂಡಮಾರುತಗಳೆಲ್ಲ ಆಗಿತ್ತು. ಏಷ್ಯಾ ಮತ್ತು ಆಸ್ಟ್ರೇಲಿಯಾದಲ್ಲಿ ಬರಗಾಲ ಸಂಭವಿಸಿತ್ತು. ಅದಾದ ನಂತರ 1997ರಲ್ಲಿ ಇಂಡಿಯನ್ ಓಷನ್ ಡೈಫಾಲ್, ನಾವು IOD ಅಂತ ನಾವೇನು ಕರಿತೇವೆ, ನಾವು ಅದರ ಬಗ್ಗೆ ಮೊನ್ನೆ ಚರ್ಚೆ ಮಾಡಿದ್ವಿ. ಹಿಂದೂ ಮಹಾಸಾಗರದಲ್ಲಿ ಆಗುವಂಥ ಬೆಳವಣಿಗೆ ಅದು ನಮಗೆ ಧನಾತ್ಮಕವಾಗಿ ಪರಿಣಮಿಸಿದ್ದರ ಪರಿಣಾಮವಾಗಿ ಭಾರತಕ್ಕೆ ಅದು ಸಹಾಯ ಆಗಿತ್ತು. ಹೀಗಾಗಿ ನಾವು ಅದರಿಂದ ತಪ್ಪಿಸ್ಕೊಂಡಿದ್ವಿ. ಮತ್ತೊಂದು ಕಡೆ ಒಣ ಜೂನ್ ಅಂತ ಏನಿದು 146 ವರ್ಷಗಳಲ್ಲಿ 146 ವರ್ಷಗಳಲ್ಲಿ ಒಣ ಜೂನ್ ಅಂದರೆ ಅತ್ಯಂತ ಕಡಿಮೆ ಮಳೆ ಕೊರತೆ ಆಗಿರುವಂತಹ, ಅಂದರೆ ನಮಗೆ ಮಳೆ ಆಗಿಲ್ಲ ಅಂತ ಈ ತಿಂಗಳಲ್ಲಿ 46% ಮಳೆ ಕೊರತೆ ಆಗಿದೆ ಅಂತ. 97.6 ಮಿಲಿಮೀಟರ್ ಮಳೆ ಆಗಬೇಕಾಗಿತ್ತಂತೆ, 53.3 ಮಿಲಿಮೀಟರ್ ಮಳೆ ಆಗಿದೆ ಅಂತ ಹೇಳ್ತಿದ್ದಾರೆ. ಮಹಾರಾಷ್ಟ್ರದಲ್ಲಿ 85%, ಗುಜರಾತ್ನಲ್ಲಿ 84%, ಮಧ್ಯಪ್ರದೇಶ ಅತಿ ಹೆಚ್ಚು ಕೃಷಿ ಭೂಮಿಯನ್ನು ಹೊಂದಿರುವಂಥ ರಾಜ್ಯ 58%. ಈ ಪರಿಪ್ರಮಾಣದಲ್ಲ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗಿದೆ. ಮತ್ತೊಂದು ಕಡೆ ಖಾರಿಫ್ ಬೆಳೆಗಳಿಗೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ ನಾವು ಕರ್ನಾಟಕದಲ್ಲಿ ಉದಾಹರಣೆಗೆ ನೋಡ್ತಾ ಇದ್ದೀವಿ. ರೈತರೆಲ್ಲ ಕಂಗಾಲಾಗಿ ಕಾಯ್ತಾ ಇರೋದು. ಮತ್ತೊಂದು ಕಡೆ ಬೇರೆ ಬೇರೆ ಕಡೆಗಳಲ್ಲಿ ಚುರುಕ ಆಗಬಹುದು ಮುಂದಿನ 2 ದಿನಗಳಲ್ಲೆಲ್ಲ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ ಈ ಮೋಡಗಳು ಕಾರಣ ಅಂತ ಹೇಳ್ತಿದ್ದಾರೆ. ಮಳೆ ಕೆಲವೊಂದಿಷ್ಟು ಪ್ರದೇಶಗಳೆಲ್ಲ ಆಗುತ್ತೆ, ಅದು ಕರ್ನಾಟಕದಲ್ಲಿ ಆಗ್ತಾ ಇಲ್ಲ ಅಂತ. ಅರಬ್ಬಿ ಸಮುದ್ರದಿಂದ ಬರ್ತಾ ಇರುವಂಥ ಮಾರುತಗಳೆಲ್ಲ ದುರ್ಬಲ ಆಗಿದೆ. ಪಶ್ಚಿಮ ಘಟ್ಟವನ್ನು ದಾಟಿ ಕರ್ನಾಟಕ ಆಂಧ್ರ ಪ್ರದೇಶವನ್ನು ತಲುಪ್ತಾ ಇಲ್ಲ. ಹೀಗಾಗಿ ಮಳೆ ಆಗ್ತಾ ಇಲ್ಲವಂತ ಸುದ್ದಿ. ಮತ್ತೊಂದು, ಕರ್ನಾಟಕಕ್ಕೆ 2ನೇ ಅತಿ ದೊಡ್ಡ ಹೊಡೆತ ಬೀಳ್ತಾ ಇದೆ. ಅಂದರೆ ಎಲ್ ನೀನೋ ಪ್ರಭಾವದಿಂದ 43ರಷ್ಟು ಮಳೆ ಕೊರತೆ ದಾಖಲಾಗಿದೆ. ಕರಾವಳಿಯಲ್ಲಿ 62, ಅದಾದ ನಂತರ ಮಲೆನಾಡಲ್ಲಿ 59% ಮಳೆ ಕೊರತೆಯಾಗಿರುವುದು. 1972ರ ನಂತರ 2ನೇ ಅತಿ ದೊಡ್ಡ ಮಳೆಯ ಕೊರತೆಯ ವರ್ಷ ಅಂತೆಲ್ಲ ಹೇಳ್ತಾ ಇದ್ದಾರೆ.
1972ರಲ್ಲಿ 24% ಕುಸಿತ ಆಗಿತ್ತು. ಈಗ ಕರ್ನಾಟಕದಲ್ಲಿ KRS 29% ಕುಸಿತ ಆಗಿದೆ. ಅದಾದ ನಂತರ ಹಾರಂಗಿ 38%, ಹೇಮಾವತಿ 28%, ತುಂಗ 6%, ಲಿಂಗನಮಕ್ಕಿ 9%, ಭದ್ರಾ ಒಟ್ಟಾರೆ 21%. ಈ ಪ್ರಮಾಣದಲ್ಲಿ ಕರ್ನಾಟಕಕ್ಕೆ ದೊಡ್ಡ ಮಟ್ಟದ ಹೊಡೆತ ಬೀಳ್ತಾ ಇದೆ. ಮತ್ತೊಂದು ಬೆಳವಣಿಗೆ, ಕರಾವಳಿಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ಏನಿದೆ ಆರೆಂಜ್ ಅಲರ್ಟು? ರಾಜ್ಯದಲ್ಲಿ ಇದೀಗ ಮುಂಗಾರೇನು ಚುರುಕಾಗುತ್ತಂತೆ. 26ರಿಂದ ಭಾರೀ ಮಳೆ ಆಗಬಹುದು ಅಂತ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಕೊಟ್ಟಿದೆ. ಅರಬ್ಬಿ ಸಮುದ್ರದಲ್ಲಿ ಮುಂಗಾರು ಚಲನೆಗೆ ಒಂದು ಪೂರಕ ವಾತಾವರಣ ಸೃಷ್ಟಿಯಾಗಿದೆ ಅಂತ. ಮುಂದಿನ 48 ಗಂಟೆಗಳಲ್ಲಿ ಮಧ್ಯ ಭಾರತದಲ್ಲಿ ಮಳೆ ಆಗಬಹುದು. ಹೀಗಾಗಿ ರೈತರ ಮುಖದಲ್ಲಿ ಮಂದಹಾಸ ಆಗಬಹುದು ಅಂತ ನಿರೀಕ್ಷೆ. ಅಂದರೆ ಹರಿದ್ರಾ ಮಳೆ ಇದೀಗ ಇವತ್ತಿನಿಂದ ಶುರುವಾಗಿದೆ. ಆ ಹರಿದ್ರಾ ಮಳೆ ಕರ್ನಾಟಕಕ್ಕೆ ಒಂದು ಸಹಾಯ ಮಾಡಬಹುದು ಅಂತ ಲೆಕ್ಕಾಚಾರ ಇದೆ. ಮಳೆ ಆಗಲಿ ಅನ್ನೋದು ಕೂಡ ನಮ್ಮ ಆಶೆ ಇದೆ. ಹವಾಮಾನ ಇಲಾಖೆ ಏನು ಹೇಳುತ್ತೋ ಅದನ್ನು ನಾವು ಪ್ರಚುರಪಡಿಸ್ತೀವಿ. ಹೀಗಾಗಿ ಮಳೆ ಆಗಬೇಕು ಅನ್ನೋದು ಕೂಡ ನಮ್ಮ ಆಶಯ. ನೋಡೋಣ ಏನಾಗುತ್ತೆ ಅಂತ.